ಮನೆಗೆ ಯಾರೇ ಗೆಸ್ಟ್ ಬರ್ತಾರ ಅಂತಂದಾಗ, ಇಲ್ಲ ಅಂತಂದ್ರೆ ಸಣ್ಣ ಪುಟ್ಟ ಹಬ್ಬಕ್ಕೆ ದೇವ್ರ ನೈವೇದ್ಯಕ್ಕೆ, ಇಲ್ಲ ನಿಮ್ಗೆ ಏನ್ರಿ ಯಾವಾಗರೇ ಹೆಲ್ದಿ ಟೇಸ್ಟಿ ಸ್ವೀಟ್ ತಿನ್ಬೇಕಪ್ಪ ಅಂತ ಅನ್ಸಿದಾಗ ಬರೀ ಒಂದು 10-15 ನಿಮಿಷನಾಗ ರೆಡಿ ಆಗುವಂಥ ಸ್ಪೆಷಲ್ ಹೆಸರುಬೇಳೆ ಹುಗ್ಗಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಸ್ವಚ್ಛಂಗೆ ಒಂದೆರಡು ಸಲ ತೊಳೆದು ಜರಡಿ ಒಳಗೆ ನೀರೆಲ್ಲ ಬಸಿಯುತನ ಬಿಡಬೇಕು. ತಿಕ್ಕಿ ಒಂದೆರಡು ಸಲ ಸ್ವಚ್ಛಂಗೆ ತೊಳಿರಿ. ಅಲ್ಲಿ ತನ ಈ ಕಡೆ ಒಂದು ಸಣ್ಣ ಕಡಾಯಿ ಒಳಗೆ 1 ಟೀ ಸ್ಪೂನಷ್ಟು ಕಸ್ಕಸಿ ಹಾಕಿ ಹುರಿಯಾಕತ್ತೀನಿ ರೀ. ಗಸಗಸಿನ ಚಂದಂಗೆ ಚಟಪಟ ಅನ್ನೋತನ ಹುರಿದ್ಮೇಲೆ ಒಂದು ಪ್ಲೇಟ್ನ ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಇದ್ದ ಕಡಾಯಿ ಒಳಗೆ ಒಂದು 2 ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಮಾಡಿದೆ ರೀ. ತುಪ್ಪ ಚಲೋ ತಂಗೆ ಬಿಸಿ ಆದ್ಮೇಲೆ ಕಟ್ ಮಾಡಿದ ಬಾದಾಮ್ ಮತ್ತು ಸಣ್ಣಗೆ ಕತ್ತರಿಸಿದ ಗೋಡಂಬಿ ಮತ್ತು ಮಣುಕ್ ಅಂದ್ರೆ ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡಕತ್ತೀನಿ ರೀ. ಸ್ವಲ್ಪ ಇವು ಹಿಂಗೆ ಉಬ್ಬಿದ್ರೆ ಸಾಕು, ಗ್ಯಾಸ್ನ ಬಂದ್ ಮಾಡಿ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಬೇಕು. ಇಲ್ಲಿ ನಾನು ಕಪ್ಪು ಮತ್ತು ಕೆಂಪು 2 ಥರದ್ದು ಒಣ ದ್ರಾಕ್ಷಿ ಉಪಯೋಗಿಸೀನಿ ರೀ. ನೀವು ಬೇಕಂದ್ರೆ ಯಾವ್ದಾರ ಒಂದು ಥರದ್ದು ಉಪಯೋಗಿಸಿದ್ರು ನಡೀತೈತಿ. ಈ ಕಡೆ ಒಂದು 5-10 ನಿಮಿಷ ಆದಮೇಲೆ ಹೆಸರುಬೇಳೆ ಒಳಗಿಂದೆಲ್ಲ ನೀರು ಬಸಿದು ಹೋಗ್ಯಾವ್ರಿ. ಬ್ಯಾಳೆ ನೋಡ್ರಿ ಸ್ವಲ್ಪ ಒಣ ಆಗ್ಯಾವು, ಹಿಂಗಾಗಬೇಕು. ಇಷ್ಟಾದ್ರೆ ಸಾಕು. ಒಂದು ಕುಕ್ಕರ್ ಬಿಸಿ ಮಾಡಕ್ಕಿಟ್ಟಿದ್ರಾಗ ಬ್ಯಾಳೆ ಹಾಕಿ ಹುರಿಯಾಕತ್ತೇನೆ ರೀ. ಲಕ್ಷ ಇರಲಿ, ಉರಿ ಸಣ್ಣ ಇರಬೇಕು. ಬ್ಯಾಳೆ ಸ್ವಲ್ಪ ಹಸಿ ಇರ್ತಾವಲ್ರಿ, ಕುಕ್ಕರ್ಗೆ ಅಂಟ್ಕೋತಿರ್ತೈತಿ. ನೋಡಿಕೊಂಡು ಸ್ವಲ್ಪ ಹುರಿರಿ, ಒಂದು 10-15 ಸೆಕೆಂಡ್ ಹುರಿದ್ರೆ ಸಾಕು. ಆಮೇಲೆ 1 ಚಮಚ ತುಪ್ಪ ಹಾಕಿ ಮತ್ತೆ ಅದನ್ನು ಹುರಿಬೇಕು. ಲಕ್ಷ ಇರಲಿ, ಲೋ ಫ್ಲೇಮ್ನಾಗ ಎಲ್ಲ ಕಡೆ ಕೈ ಆಡಿಸ್ಕೊಂತ ಸರಿಯಾಗಿ ಹುರಿಬೇಕು. ಹುರಿಲಾರ್ದ ನಾವು ಹಂಗೆ ಹುಗ್ಗಿ ಅಥವಾ ಪಾಯಸ ಮಾಡಿದ್ರೆ ನಡೀತೈತಿ, ಆದ್ರೆ ಪಾಯಸ ಅಷ್ಟು ರುಚಿ ಆಗೋದಿಲ್ಲ ರೀ, ಅಷ್ಟು ಚಲೋ ಆಗಂಗಿಲ್ಲ. ಹುರ್ಕೊಂತ ಹೋದಂಗೆ ಒಂದು 3-4 ನಿಮಿಷ ಆದಮೇಲೆ ಬ್ಯಾಳೆ ಹಿಂಗೆ ಕೆಂಪಗಾಗ್ತಾವೆ ಮತ್ತು ಮನೆಯಾಗೆಲ್ಲ ಹುರಿದಿದ್ದು ಗಮ್ ಅಂಥೇಳಿ ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ಅಂದ್ರೆ ಅವಾಗ ಹೆಸರು ಬ್ಯಾಳೆ ಸರಿಯಾಗಿ ಹುರಿದಾವ ಅಂಥೇಳಿ ಅರ್ಥ. ನೋಡ್ರಿ ಎಷ್ಟು ಚಂದ ಹುರಿದಾವು. ಈಗ ಇದ್ರಾಗ ನೀರು ಹಾಕಬೇಕು. ನೀವು ಯಾವ ಕಪ್ಲೆ ಹೆಸರು ಬೇಳೆನ ಅಳತೆ ಮಾಡಿ ತೊಗೊಂಡಿರ್ತೀರಲ್ರಿ, ಅದೇ ಕಪ್ಲೆ 4-5 ಕಪ್ಪಷ್ಟು ನೀರು ಹಾಕ್ರಿ. ಸರಿಯಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಉರಿ ಒಳಗೆ ಒಂದು 3-4 ಸೀಟಿ ಹೊಡೆಸಿ ಸ್ಟವ್ನ ಆಫ್ ಮಾಡಿರಿ. ಈ ಕಡೆ ಒಂದು ಪಾತ್ರೆ ತೊಗೊಂಡೋದ್ರಾಗ 1 ಕಪ್ಪಷ್ಟು ಬೆಲ್ಲ ಮತ್ತು 1 ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ಕರಗಿಸಕತ್ತೀನಿ ರೀ. ಇದು ಚಲೋ ತಂಗೆ ಬೆಲ್ಲ ಹಿಡಿತೈತ್ರಿ, ಕಮ್ಮಿ ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲ ಅಂತಂದ್ರೆ ಹುಗ್ಗಿ ಅಷ್ಟು ಚಲೋ ಆಗಂಗಿಲ್ಲ. ಬೆಲ್ಲನ ತುರಿದು 1 ಕಪ್ಲೆ ಪೂರ್ತಿ ಒತ್ತಿ ತುಂಬಿಸಿ ತಗೊಂಡೇನಿ ರೀ. ಉರಿನ ಜೋರು ಮಾಡಿಬಿಟ್ಟು ಬೆಲ್ಲ ಕರಗುತನ ಹಿಂಗೆ ಕೈ ಆಡಿಸ್ಕೊಂತಿರ್ಬೇಕು. ನೋಡ್ರಿ, ಬೆಲ್ಲ ಹಿಂಗೆ ಪೂರ್ತಿ ಕರಗಿದ್ರೆ ಸಾಕು, ಪಾಕ ಮಾಡೋದೇನು ಬೇಡ. ಗ್ಯಾಸ್ ಬಂದ್ ಮಾಡಿದನ್ನು ಕೆಳಗಿಳಿಸ್ರಿ. ಈ ಕಡೆ ಕುಕ್ಕರ್ ಪೂರ ತಣ್ಣಗಾದ್ಮೇಲೆ ಬ್ಯಾಳಿ ಚಲೋ ತಂಗೆ ಬೆಂದೆತ್ತಿಲ್ಲ, ಸರಿಯಾಗಿ ಬೆಂದೆತ್ತಿಲ್ಲ ಅಂಥೇಳಿ ಚೆಕ್ ಮಾಡಿ ನೋಡ್ರಿ. ಹಿಂಗೆ ಹೆಸರು ಬ್ಯಾಳಿ ಪೂರ್ತಿ ಮೆತ್ತಗಾಗಿರ್ಬೇಕು. ಹಂಗೇನ್ರಿ ಮೆತ್ತಗಿರ್ಲಿಲ್ಲ, ಏನೋ ಸ್ವಲ್ಪ ಬಿರುಸೈತಪ್ಪ ಅಂತ ಅನ್ಸಿದ್ರೆ ಮತ್ತೆ ಇನ್ನೂ 1-2 ಸೀಟಿ ಹೊಡೆಸ್ರಿ ನಡಿತೈತಿ. ಬ್ಯಾಳಿನ ಒಂದ್ಸಲ ಸ್ಪೂನ್ಲಿ ಹಿಂಗೆ ಸ್ವಲ್ಪ ಲೈಟಂಗೆ ಮುಗುಚ್ಕೊಂತ ಮಿಕ್ಸ್ ಮಾಡಬೇಕು. ಆಮೇಲೆ ಕರಗಿಸಿದ ಬೆಲ್ಲನ ಇದ್ರಾಗ ಸೋಸಬೇಕು. ಮತ್ತು ಗ್ಯಾಸ್ ಆನ್ ಮಾಡಿದನ್ನು ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿ ನೋಡ್ರಿ. ಈ ಸ್ಟೇಜ್ನಾಗ ನಿಮ್ಗೆ ಇದ್ರ ಹದ ಹೆಂಗೆ ಬೇಕಂತೇಳಿ ನೋಡ್ಕೊರಿ. ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಹಾಕ್ಕೋಬೋದು. ಈಗ ಇದನ್ನು ಮೀಡಿಯಮ್ ಉರಿ ಒಳಗೆ ಚಲೋ ತಂಗೆ ಕುದಿಸ್ಬೇಕು. ಲಕ್ಷ ಇರಲಿ, ಅವಾಗವಾಗ ನಡ್ಬರ್ಕ ಕೈ ಆಡಿಸ್ಕೊಂತಿರ್ರಿ, ಇಲ್ಲ ಅಂತಂದ್ರೆ ತಳ ಹಿಡಿತೈತಿ. 5-6 ನಿಮಿಷ ಚಂದಂಗೆ ಕುದಿಸಿದ ಮೇಲೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ, ಮಂದಗಾಗತ್ತೆ. ಪೂರ ಗಟ್ಟಿ ಆಗುತ್ತನ ಕುದಿಸ್ಬೇಡ್ರಿ. ಮತ್ತು ಇದು ಹಿಂಗೆ ಸ್ವಲ್ಪ ನೀರೇ ಇರಬೇಕು. ಆಮೇಲೆ ತಣ್ಣಗಾಕೋಂತ ಹೋದಂಗೆ ಇದು ಗಟ್ಟಿ ಹಾಕೋಂತ ಬರುತ್ತೆ. ಮೊದಲು ನಾವು ಪೂರ್ತಿ ಗಟ್ಟಿ ಆಗುತ್ತನ ಕುದಿಸ್ಬಾರ್ದು. ಈಗ ಇದ್ರಾಗ ಸ್ವಲ್ಪ ಯಾಲಕ್ಕಿ ಪುಡಿ, ಒಣ ಶುಂಠಿ ಪುಡಿ, ಮೊದಲೇನು ಹುರಿದಿಟ್ಕೊಂಡಿರ್ತೀವಲ್ರಿ ಗಸಗಸಿ ಹಾಕಿ ಇದನ್ನು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ 1 ಬಟ್ಲದಷ್ಟು ಅಂದ್ರೆ ಒಂದು 4 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಬೇಕು. ಈ ರೆಸಿಪಿಗೆ ಒಣ ಕೊಬ್ಬರಿನ ಬೇಕು, ಫ್ರೆಶ್ ಕಾಯಿ ತುರಿ ಹಾಕಕ್ಕೆ ಹೋಗ್ಬೇಡ್ರಿ. ಕೊಬ್ಬರಿ ಹಾಕಿ ಒಂದು 15-20 ಸೆಕೆಂಡ್ ಕುದಿಸಿದ ಮೇಲೆ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕಬೇಕು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ರಿ, ಹುಗ್ಗಿ ಭಾಳ ರುಚಿ ಆಗುತ್ತೆ. ಆಮೇಲೆ ಮೊದಲು ಫ್ರೈ ಮಾಡಿಟ್ಟಿದ್ದ ಡ್ರೈ ಫ್ರೂಟ್ಸ್ ಇರ್ತಾವಲ್ರಿ, ಅವನ್ನೂ ಹಾಕಬೇಕು. ಮತ್ತು ಫ್ರೈ ಮಾಡಿದಾಗ ಉಳಿದು ತುಪ್ಪ ಇರುತ್ತಲ್ರಿ, ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಬಂದ್ ಮಾಡಿದ್ರೆ ಆಯ್ತು ನೋಡ್ರಿ, ಫಸ್ಟ್ ಕ್ಲಾಸ್ ಹೆಸರು ಬೇಳೆ ಹುಗ್ಗಿ ರೆಡಿ. ಸರ್ವ್ ಮಾಡೋಕ್ಕಿಂತ ಮೊದಲು ಬಿಸಿ ಬಿಸಿ ಹುಗ್ಗಿ ಮೇಲೆ ಸ್ವಲ್ಪ ತುಪ್ಪ ಮತ್ತು ಹಾಲು ಹಾಕಿ ಸರ್ವ್ ಮಾಡಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೋಡಿ ಹೆಲ್ದಿ ಟೇಸ್ಟಿ ಸ್ವೀಟ್ನ ಎಂಜಾಯ್ ಮಾಡಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅಗದಿ ಸರಳ ವಿಧಾನದಾಗ ಕಡಿಮೆ ಟೈಮ್ನಾಗ ನಾವು ಯಾವ ರೀತಿ ಸ್ವೀಟ್ ಮಾಡ್ಬೋದು ಅಂತೇಳಿ. ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ.
ಹಂಗೆ ಹೋಗೋಕ್ಕಿಂತ ಮೊದಲು ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು.